ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಆ್ಯಂಡ್ ಗುಡ್ ಆಫ್ಟರ್ನೂನ್ ಎವ್ರಿ ಒನ್. ಇವತ್ತಿನ ಕ್ಲಾಸಲ್ಲಿ ಕೆಳದಿ, ಚಿತ್ರದುರ್ಗ ಮತ್ತು ಯಲಹಂಕ ಸಂಸ್ಥಾನಗಳ ಬಗ್ಗೆ ನೋಡೋಣ. ಈ ಹಿಂದಿನ ಕ್ಲಾಸಲ್ಲಿ ಮೈಸೂರು ಸಂಸ್ಥಾನವನ್ನು ನೋಡಿದ್ವಿ. ಮೈಸೂರು ಆಡಳಿತವನ್ನು ಮಾಡಿರ್ತಕ್ಕಂಥ ಮೈಸೂರು ಒಡೆಯರ ಬಗ್ಗೆ ನೋಡಿದ್ವಿ. ಈ ಕ್ಲಾಸ್ ಲೆಂದಿ ಆಗಿರೋದ್ರಿಂದ 2 ಭಾಗಗಳನ್ನಾಗಿ ಮಾಡಿ ಕ್ಲಾಸ್ ಮಾಡ್ತಾ ಇದ್ದೀನಿ. ಇದು ಮುಂದುವರಿದ ಭಾಗ ಆಗಿರುತ್ತೆ. ಓಕೆ, ಕೆಳದಿ ನಾಯಕರ ಬಗ್ಗೆ ನೋಡೋಣ. ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿ ಅನೇಕ ಚಿಕ್ಕ ಪುಟ್ಟ ಅರಸರಿದ್ದರು. ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿರ್ತಾರೆ ಅನೇಕ ಚಿಕ್ಕ ಪುಟ್ಟ ಸಾಮ್ರಾಜ್ಯದವರು. ಇವರೇ ನಾಯಕರು ಅಥವಾ ಪಾಳೆಗಾರರು. ಅವರನ್ನು ನಾಯಕರು ಅಥವಾ ಪಾಳೆಗಾರರು ಅಂತ ಕರೀತಾರೆ. ಪಾಳೆಗಾರರ ವಶವಿದ್ದ ಸೀಮೆಯನ್ನು ಪಾಳೆಪಟ್ಟು ಅಂತ ಕರೀತಾರೆ. ಆಮೇಲೆ ನಾಯಕರಲ್ಲಿ ಕೆಳದಿ ಮತ್ತು ಚಿತ್ರದುರ್ಗದ ನಾಯಕರು ಪ್ರಸಿದ್ಧರು. ಓಕೆ, ವಿಜಯನಗರ ಕಾಲದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಳದಿ ರಾಜ್ಯವು ಸ್ಥಾಪನೆಗೊಂಡು ಮುಂದೆ ಅದು ಸ್ವತಂತ್ರಗೊಂಡಿತು. ವಿಜಯನಗರ ಕಾಲದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಳದಿ ರಾಜ್ಯ ಸ್ಥಾಪನೆ ಆಗುತ್ತೆ. ಮುಂದೆ ಏನಾಗುತ್ತೆ, ವಿಜಯನಗರ ಸಾಮ್ರಾಜ್ಯ ಪತನವಾದ ನಂತರ ಈ ಸಾಮ್ರಾಜ್ಯ ಸ್ವತಂತ್ರವಾಗಿ ಆಳ್ವಿಕೆಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೋಡಿ, ಪಾಳೆಗಾರರ ವಶದಲ್ಲಿದ್ದ ಸೀಮೆಯನ್ನು ಪಾಳೆಪಟ್ಟು ಅಂತ ಕರೀತಾರೆ. ನಾಯಕರಂತ ಬಂದರೆ ಕೆಳದಿ ಮತ್ತು ಚಿತ್ರದುರ್ಗ ನಾಯಕರು ಪ್ರಸಿದ್ಧರಾಗಿರ್ತಾರೆ. ಇವರು ವಿಜಯನಗರ ಸಾಮ್ರಾಜ್ಯ ಪತನವಾದ ನಂತರ ಕೆಳದಿ ನಾಯಕರು ಏನು ಮಾಡ್ತಾರೆ, ಸ್ವತಂತ್ರವಾಗಿ ಆಳ್ವಿಕೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಕೆಳದಿ ನಾಯಕರು ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳನ್ನು ಆಳ್ತಾ ಇದ್ರು. ಕರ್ನಾಟಕದ ಕರಾವಳಿ ಭಾಗ ಆಮೇಲೆ ಮಲೆನಾಡು ಪ್ರದೇಶಗಳನ್ನು ಇವರು ಆಳ್ತಾ ಇದ್ರು, ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಓಕೆ, ಕೆಳದಿ ಸಂಸ್ಥಾನವು ವಿಶಾಲ ಹಾಗೂ ಸಂಪದ್ಭರಿತವಾಗಿತ್ತು. ಕೆಳದಿ ಸಂಸ್ಥಾನ ವಿಶಾಲವಾಗಿತ್ತು ಅಂದರೆ ವಿಸ್ತರಣೆಯಲ್ಲಿ ತುಂಬ ದೊಡ್ಡದಾಗಿತ್ತು. ಆಮೇಲೆ ಇಲ್ಲಿ ಸಂಪದ್ಭರಿತವಾಗಿರ್ತಕ್ಕಂಥ ಸಾಮ್ರಾಜ್ಯವಾಗಿತ್ತು ಕೆಳದಿ ಸಂಸ್ಥಾನ. ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಇಲ್ಲಿ ಕೇರಳದಲ್ಲಿದೆ, ಕೊಡಗು, ಹಾಸನ, ತುಮಕೂರು, ಚಿತ್ರದುರ್ಗ, ಧಾರವಾಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಭಾಗಗಳನ್ನು ಒಳಗೊಂಡು ಕೆಳದಿ ರಾಜ್ಯವಿತ್ತು. ನೋಡಿ, ಕೆಳದಿ ರಾಜ್ಯ ಯಾವ್ಯಾವ ಜಿಲ್ಲೆಗಳನ್ನು ಒಳಗೊಂಡಿತ್ತು ಅಂದಾಗ ಶಿವಮೊಗ್ಗ, ಆಮೇಲೆ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು, ಕೊಡಗು, ಹಾಸನ, ತುಮಕೂರು ಮತ್ತು ಚಿತ್ರದುರ್ಗ, ಆಮೇಲೆ ಧಾರವಾಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳನ್ನು ಒಳಗೊಂಡಿತ್ತು ಕೆಳದಿ ಸಂಸ್ಥಾನ. ಓಕೆ, ನೆಕ್ಸ್ಟು ಹಿರಿಯ ವೆಂಕಟಪ್ಪ ನಾಯಕರನ್ನು ನೋಡೋಣ. ಇಲ್ಲಿ ವೆಂಕಟಪ್ಪ ನಾಯಕನು ಕೆಳದಿ ಅರಸರಲ್ಲೇ ಅತ್ಯಂತ ಪ್ರಖ್ಯಾತನಾಗಿದ್ದ. ಕೆಳದಿ ಅರಸರಲ್ಲೇ ಅತ್ಯಂತ ಪ್ರಖ್ಯಾತನಾಗಿದ್ದವರು ವೆಂಕಟಪ್ಪ ನಾಯಕ. ನೋಡಿ, ಇವರ ಕಾಲದಲ್ಲಿ ಕೆಳದಿ ರಾಜ್ಯವು ಪೂರ್ಣ ಸ್ವತಂತ್ರವಾಯಿತು. ಕೆಳದಿ ರಾಜ್ಯ ಸಂಪೂರ್ಣ ಸ್ವತಂತ್ರವಾಗಿ ಆಳ್ವಿಕೆನ ಸ್ಟಾರ್ಟ್ ಮಾಡುತ್ತಲ್ಲ, ಅದು ಇವ್ರ ಕಾಲದಲ್ಲಿ. ಈತನು ಕರಾವಳಿಯಲ್ಲಿ ಚಂದ್ರಗಿರಿ ನದಿಯವರೆಗೆ ವಿಜಯ ಯಾತ್ರೆಯನ್ನು ಮಾಡಿದನು. ಚಂದ್ರಗಿರಿ ನದಿಯವರೆಗೆ ಉಳ್ಳಾಲದ ರಾಣಿ ಅಬ್ಬಕ್ಕ ನೆರವಿನಿಂದ ಪೋರ್ಚುಗೀಸರನ್ನ ಮಂಗಳೂರಿನಲ್ಲಿ ಈತನು ಸೋಲಿಸಿದನು. ಉಳ್ಳಾಲದ ರಾಣಿ ಅಬ್ಬಕ್ಕ ಇರ್ತಾರಲ್ಲ, ಇವರ ಸಹಾಯವನ್ನು ಪಡೆದು ಪೋರ್ಚುಗೀಸರನ್ನ ಮಂಗಳೂರಿನಲ್ಲಿ ಈತ ಸೋಲಿಸ್ತಾನೆ. ನೋಡಿ, ಪೋರ್ಚುಗೀಸರ ವಿರುದ್ಧ ಹೋರಾಡಿದ ಮಹಿಳೆ ಯಾರು ಅಂತ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ರು. ಇದು ರಾಣಿ ಅಬ್ಬಕ್ಕ ಅಂತ ನೆನಪಲ್ಲಿಟ್ಕೊಳ್ರಿ. ಇವರು ಪೋರ್ಚುಗೀಸರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ವಿಜಯಪುರದ ಆದಿಲ್ ಶಾಹಿ ಸೇನೆಯನ್ನು ಸೋಲಿಸಿ ಹಾನಗಲ್ನಲ್ಲಿ ವಿಜಯ ಸ್ತಂಭವನ್ನು ಸ್ಥಾಪಿಸ್ತಾರೆ. ಆಮೇಲೆ ಸಕಲ ಮತಗಳಿಗೆ ಈತನು ಪ್ರೋತ್ಸಾಹ ನೀಡಿದನು. ಯಾವುದೇ ಮತಗಳಲ್ಲಿ ಭೇದ ಭಾವ ಮಾಡದೆ ಎಲ್ಲ ಮತಗಳಿಗೂ ಸಹ ಈತ ಪ್ರೋತ್ಸಾಹವನ್ನು ನೀಡ್ತಾನೆ ವೆಂಕಟಪ್ಪ ನಾಯಕ. ಓಕೆ, ನೆಕ್ಸ್ಟ್ ಬಂದು ಶಿವಪ್ಪ ನಾಯಕ. ಶಿವಪ್ಪ ನಾಯಕ ಅಂದರೆ ಶಿಸ್ತಿಗೆ ಇವರು ಹೆಸರುವಾಸಿಯಾಗಿರ್ತಾರೆ. ಶಿವಪ್ಪ ನಾಯಕ ಕೆಳದಿಯ ಪ್ರಸಿದ್ಧ ಅರಸನಾಗಿದ್ದನು. ಈತನು ಕರಾವಳಿಯ ಪೋರ್ಚುಗೀಸರ ಕೋಟೆಗಳನ್ನು ವಶಪಡಿಸಿಕೊಂಡು ಪಡುಗಡಲೊಡೆಯ ಅಂತ ಕರೆಸ್ಕೊಂತಾನೆ. ನೋಡಿ, ಇದು ಕೇಳಿದ್ದಾರೆ, ಪಡುಗಡಲೊಡೆಯ ಅಂತ ಯಾರನ್ನ ಕರಿತಾ ಇದ್ರು ಅಂತ. ಶಿವಪ್ಪ ನಾಯಕನಿಗೆ ಈ ಥರ ಕರಿತಾ ಇದ್ರು. ಯಾಕಂದರೆ ಈ ಕರಾವಳಿ ಭಾಗದಲ್ಲಿ ಪೋರ್ಚುಗೀಸರ ಕೋಟೆಗಳನ್ನು ವಶಪಡಿಸ್ಕೊಂಡಿರ್ತಾನೆ. ಅದಕ್ಕೆ ಈತನಿಗೆ ಪಡುಗಡಲೊಡೆಯ ಅಂತ ಕರೀತಾರೆ. ರಾಜ್ಯದ ರಕ್ಷಣೆಗಾಗಿ ಬೇಕಲ್ ಮತ್ತು ಚಂದ್ರಗಿರಿ ಹಾಗೂ ಮಂಗಳೂರು ಮುಂತಾದೆಡೆಗಳಲ್ಲಿ ಭದ್ರವಾದ ಕೋಟೆಗಳನ್ನು ಕಟ್ಟಿಸ್ತಾನೆ. ಧರ್ಮಶ್ರದ್ಧೆಯುಳ್ಳವನಾದ ಶಿವಪ್ಪ ನಾಯಕನು ವಾಜಪೇಯ ಮುಂತಾದ ವೈದಿಕ ಯಜ್ಞಗಳನ್ನು ನಡೆಸ್ತಾರೆ.
ವಾಜಪೇಯಿ ಯಾಗ ಈ ಥರ ಮುಂತಾದ ಯಜ್ಞ ಯಾಗಗಳನ್ನು ಈತ ನಡೆಸ್ತಾನೆ ಶಿವಪ್ಪ ನಾಯಕ. ಇಲ್ಲಿದ್ದಾರೆ ನೋಡಿ ಶಿವಪ್ಪ ನಾಯಕ. ಓಕೆ. ವ್ಯಾಪಾರ ಅಭಿವೃದ್ಧಿಗಾಗಿ ಗೋವೆಯ ವ್ಯಾಪಾರಿ ವರ್ಗದವರಿಗೆ ತನ್ನ ರಾಜ್ಯದಲ್ಲಿ ಬಂದು ನೆಲೆಸಲು ಪ್ರೋತ್ಸಾಹ ನೀಡಿದನು. ವ್ಯಾಪಾರ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಏನು ಮಾಡ್ತಾನೆ, ಗೋವಾದಲ್ಲಿರ್ತಕ್ಕಂಥ ವ್ಯಾಪಾರಿಗಳಿಗೆ ತನ್ನ ರಾಜ್ಯದಲ್ಲಿ ಬಂದು ನೆಲೆಸೋದಕ್ಕೆ ಪ್ರೋತ್ಸಾಹವನ್ನು ನೀಡ್ತಾನೆ, ಅವಕಾಶವನ್ನು ಮಾಡಿಕೊಡ್ತಾನೆ. ಗೋವೆಯ ಕ್ರೈಸ್ತರು ಕೃಷಿಯಲ್ಲಿ ನಿಪುಣರಾದುದರಿಂದ ಅವರಿಗೂ ತನ್ನ ರಾಜ್ಯಕ್ಕೆ ವಲಸೆ ಬರಲು ಪ್ರೋತ್ಸಾಹಿಸಿ ಭೂಮಿ ಕಾಣಿಕೆಗಳನ್ನು ಕೊಟ್ಟನು. ನೋಡಿ, ಗೋವಾದಲ್ಲಿ ಕ್ರೈಸ್ತ ಧರ್ಮೀಯರು ಇರ್ತಾರಲ್ಲ, ಅವರು ಕೃಷಿಯಲ್ಲಿ ತುಂಬಾ ನಿಪುಣರಾಗಿರ್ತಾರೆ. ಆದ್ದರಿಂದ ಇವರನ್ನು ಸಹ ತನ್ನ ರಾಜ್ಯದಲ್ಲಿ ಬಂದು ನೆಲೆಸೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಹಾಗೆ ಅವರಿಗೆ ಭೂಮಿಯನ್ನು ಕಾಣಿಕೆಯಾಗಿ ಕೊಡ್ತಾನೆ ಕೃಷಿಯನ್ನು ಮಾಡೋದಕ್ಕೆ. ಅವನು ತನ್ನ ರಾಜ್ಯದಲ್ಲಿ ಪಾದ್ರಿಗಳು ಮಾತ್ರ ಸ್ಥಳೀಯರೇ ಇರಬೇಕೆಂದು ಕಟ್ಟಳೆ ಮಾಡಿದ್ದನು. ನೋಡಿ, ಇದು ಒಂದೇ ಕಟ್ಟಳೆಯನ್ನು ಮಾಡಿರ್ತಾನೆ, ಬೇರೆ ಯಾವುದು ಈ ಥರ ಕಟ್ಟುನಿಟ್ಟಿರೋದಿಲ್ಲ ಅಲ್ಲಿ. ಯಾಕಂದರೆ ಪಾದ್ರಿಗಳು ಮಾತ್ರ ಸ್ಥಳೀಯರೇ ಆಗಿರಬೇಕು ಅಂತ ಈತ ಮಾಡ್ತಾನೆ. ಯಾಕಂದರೆ ಅಲ್ಲಿ ಧರ್ಮದಲ್ಲಿ ಯಾವುದೇ ಮತಾಂಧತೆ ಮಾಡಲಾರ್ದೇನೆ, ಆಮೇಲೆ ಯಾವುದೇ ಅನೈತಿಕ ಕಾರ್ಯಗಳನ್ನು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಈತ ಏನು ಮಾಡ್ತಾನೆ, ಪಾದ್ರಿಗಳು ಸ್ಥಳೀಯರಾಗಿರಬೇಕು ಅಂತ ಕಟ್ಟಾಜ್ಞೆಯನ್ನು ಮಾಡ್ತಾನೆ. ಓಕೆ. ಶಿವಪ್ಪ ನಾಯಕನ ಶಿಸ್ತು. ಶಿವಪ್ಪ ನಾಯಕನು ಅಳವಡಿಸಿದ ಕಂದಾಯ ವ್ಯವಸ್ಥೆಯನ್ನು ಶಿಸ್ತು ಅಂತ ಕರೀತಾರೆ. ನೋಡಿ, ಈತ ಕಂದಾಯ ವ್ಯವಸ್ಥೆನ ಅಳವಡಿಸಿರ್ತಾನಲ್ಲ, ಅದಕ್ಕೆ ಶಿಸ್ತು ಅಂತ ಕರೀತಾರೆ. ಈ ಕಂದಾಯ ಪದ್ಧತಿಯಂತೆ ಭೂ ಕಂದಾಯವನ್ನು ನಿಗದಿಪಡಿಸಲು ಭೂಮಿಯನ್ನು ವರ್ಗೀಕರಿಸಲಾಗ್ತಾ ಇತ್ತು. ಮಣ್ಣಿನ ಗುಣ, ನೀರಾವರಿ, ಆಮೇಲೆ ಸವಲತ್ತು ಇತ್ಯಾದಿ ಅಂಶಗಳನ್ನು ವರ್ಗೀಕರಣದ ಮೂಲವಾಗಿದ್ದವು. ಅಂದರೆ ಮಣ್ಣಿನ ಗುಣ ನೋಡಿಬಿಟ್ಟು, ಆಮೇಲೆ ಅಲ್ಲಿ ನೀರಾವರಿ ಸವಲತ್ತು ಹೇಗಿದೆ ಇವೆಲ್ಲಾನು ನೋಡಿಬಿಟ್ಟು ಏನು ಮಾಡ್ತಾರೆ, ಇವರು ಭೂಮಿಯನ್ನು ವರ್ಗೀಕರಣ ಮಾಡಿ ಕಂದಾಯವನ್ನು ವಸೂಲಿ ಮಾಡ್ತಾ ಇರ್ತಾರೆ. ಅತ್ಯಂತ ಫಲವತ್ತಾಗಿ ಇರ್ತಕ್ಕಂಥ ಭೂಮಿ ಮೇಲೆ ಜಾಸ್ತಿ ಕಂದಾಯ ಕೊಡಬಹುದು. ಆಮೇಲೆ ಕಡಿಮೆ ಫಲವತ್ತತೆ ಹೊಂದಿರೋದು, ನೀರಾವರಿ ಇರಲಾರ್ದಂಥ ಭೂಮಿಗಳಿಗೆ ಕಡಿಮೆ ಕಂದಾಯವನ್ನು ಸಂಗ್ರಹಿಸುವ ಪದ್ಧತಿಯನ್ನು ಈತ ತಂದಿರ್ತಾನೆ. ಹೊಲದ ಇಳುವರಿಯ 1/3 ಕಂದಾಯ ರೂಪದಲ್ಲಿ ಸಂಗ್ರಹಿಸಲಾಗ್ತಾ ಇತ್ತು. ನೋಡಿ, ಹೊಲದ ಇಳುವರಿಯನ್ನು 1/3 ಇದು ಕೇಳ್ತಾರೆ, ಎಷ್ಟು ಕಂದಾಯವನ್ನು ಸಂಗ್ರಹಿಸ್ತಾ ಇದ್ರು ಅಂತ. 1/3 ಕಂದಾಯ ರೂಪದಲ್ಲಿ ಸಂಗ್ರಹವನ್ನು ಮಾಡ್ತಾ ಇದ್ರು. ಇಂಥ ಕ್ರಮಬದ್ಧ ಕಂದಾಯ ಪದ್ಧತಿಯನ್ನು ಶಿವಪ್ಪ ನಾಯಕನ ಶಿಸ್ತು ಅಂತ ಕರೀತಾರೆ. ನೋಡಿ, ಶಿಸ್ತು ಮಲೆನಾಡಿನ ಸಮೃದ್ಧಿಗೆ ಕಾರಣವಾಯಿತು. ಈ ಕಂದಾಯ ವ್ಯವಸ್ಥೆಯಲ್ಲಿ ಏನು ಕಂದಾಯ ಪದ್ಧತಿಯನ್ನು ಈತ ಜಾರಿಗೆ ತಂದಿರ್ತಾನಲ್ಲ, ಅದರಿಂದ ಮಲೆನಾಡಿನ ಸಮೃದ್ಧಿಗೆ ಕಾರಣವಾಗುತ್ತೆ. ಅಲ್ಲಿ ಮಲೆನಾಡಿನಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತೆ. ಅಘೋರೇಶ್ವರ ದೇವಾಲಯ ಇದೆ ನೋಡಿ, ಇದು ಕೆಳದಿನಲ್ಲಿದೆ ಅಘೋರೇಶ್ವರ ದೇವಾಲಯ. ಓಕೆ. ನೆಕ್ಸ್ಟು ರಾಣಿ ಚೆನ್ನಮ್ಮಾಜಿ ಬರ್ತಾರೆ. ಶಿವಪ್ಪ ನಾಯಕನ ಅನಂತರ ಅವನ ಸೊಸೆ ರಾಣಿ ಚೆನ್ನಮ್ಮಾಜಿ ರಾಜ್ಯವನ್ನಾಳಿದಳು. ಅವಳು ಮೊಘಲರ ಸೈನ್ಯವನ್ನು ಹಿಮ್ಮೆಟ್ಟಿಸಿ ಶಿವಾಜಿಯ ಮಗ ಛತ್ರಪತಿ ರಾಜಾರಾಮನಿಗೆ ರಕ್ಷಣೆಯನ್ನು ನೀಡಿದಳು. ಇದನ್ನು ಕೇಳಿದರು, ಮೊಘಲರ ವಿರುದ್ಧ ಹೋರಾಡಿದ ಮಹಿಳೆ ಯಾರು ಅಂತ. ಮೊಘಲರ ವಿರುದ್ಧ ಕೆಳದಿ ಚೆನ್ನಮ್ಮ ಇವರು ಹೋರಾಟವನ್ನು ಮಾಡ್ತಾರೆ. ಯಾರಿಗೋಸ್ಕರ? ಶಿವಾಜಿ ಮಗ ಛತ್ರಪತಿ ರಾಜಾರಾಮನಿಗೆ ರಕ್ಷಣೆ ಮಾಡೋಕ್ಕೋಸ್ಕರ ಮೊಘಲರ ವಿರುದ್ಧ ಈಕೆ ಯುದ್ಧವನ್ನು ಮಾಡ್ತಾಳೆ. ಕನ್ನಡ ನಾಡಿನ ಶೌರ್ಯ ತ್ಯಾಗಕ್ಕೆ ಸಂಕೇತವಾಗಿದ್ದ ಚೆನ್ನಮ್ಮ ಮೈಸೂರಿನ ಸೈನ್ಯದೊಂದಿಗೂ ಸೆಣಸಾಡಿದಳು. ಮೈಸೂರಿನ ಸೈನ್ಯದೊಂದಿಗೂ ಸಹ ಈಕೆ ಹೋರಾಟವನ್ನು ಮಾಡ್ತಾಳೆ. ಕೆಳದಿ ಅರಸರು ದೇವಸ್ಥಾನಗಳು, ಅಗ್ರಹಾರಗಳು ಮತ್ತು ಮಠಗಳನ್ನು ಸ್ಥಾಪಿಸಿದರು. ಕೆಳದಿಯ ಅಘೋರೇಶ್ವರ ದೇವಾಲಯ ಶಿಲ್ಪಕಲೆಗೆ ಪ್ರಸಿದ್ಧವಾಗಿದೆ. ಅಲ್ಲಿ ನೋಡಿದ್ವಲ್ಲ ಮೇಲೆ ಅಘೋರೇಶ್ವರ ದೇವಾಲಯ ಅಂತ, ಇದು ಶಿಲ್ಪಕಲೆಗೆ ಪ್ರಸಿದ್ಧವಾಗಿದೆ. ಮಠಗಳು, ದಾಸೋಹ ಹಾಗೂ ಶಿಕ್ಷಣ ಕೇಂದ್ರಗಳು ಆಗಿದ್ದವು. ಶಿಕ್ಷಣ ಕೇಂದ್ರಗಳು ಯಾವಾಗಿದ್ದವು ಕೆಳದಿ ಸಂಸ್ಥಾನದಲ್ಲಿ ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಮಠಗಳು, ದಾಸೋಹ ಇವುಗಳೇನಾಗಿದ್ದವು? ಶಿಕ್ಷಣದ ಕೇಂದ್ರಗಳಾಗಿದ್ದವು. ಸಕಲ ಧರ್ಮಗಳಿಗೆ ಅಪಾರ ದತ್ತಿ ದಾನ ನೀಡಿದರು. ಆಮೇಲೆ ಚೆನ್ನಮ್ಮಾಜಿಯು ಮಂಗಳೂರಿನಲ್ಲಿ ಕ್ರೈಸ್ತ ದೇವಾಲಯಕ್ಕೆ ನಿವೇಶನವನ್ನು ಇತ್ತಳು. ಅಂದರೆ ಈ ಕ್ರೈಸ್ತರು ಪ್ರಾರ್ಥನಾ ಮಂದಿರಗಳಿರ್ತಾವಲ್ಲ, ಅದನ್ನು ಈಕೆ ನಿರ್ಮಿಸ್ತಾರೆ. ಮೈಸೂರಿನ ಜೊತೆ ಸತತ ಸ್ಪರ್ಧೆ ಹಾಗೂ ಆಂತರಿಕ ಯುದ್ಧಗಳಿಂದಾಗಿ ಕೆಳದಿ ರಾಜ್ಯ ದುರ್ಬಲವಾಯಿತು.
ಈ ಮೈಸೂರಿನ ಜೊತೆ ಸತತವಾಗಿ ಇವರು ಯುದ್ಧ ಮಾಡುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿರುತ್ತೆ. ಆದ್ದರಿಂದ ಇವ್ರೇನು ಮಾಡ್ತಾರೆ, ಸತತವಾಗಿ ಯುದ್ಧ ಮಾಡೋದ್ರಿಂದ ಇವರು ದುರ್ಬಲರಾಗ್ತಾರೆ. ಮುಂದೆ ಹೈದರನು ಅದನ್ನು ವಶಪಡಿಸಿಕೊಂಡನು. ಹೈದರನು ಈ ಕೆಳದಿ ಸಂಸ್ಥಾನವನ್ನು ವಶಪಡಿಸ್ಕೊತಾನೆ. ಇಲ್ಲಿ ನಿಮಗೆ ಒಂದು ಕ್ವಶನ್ ಕೊಡ್ತೀನಿ. ಚೆನ್ನಮ್ಮಾಜಿ ಮೊಘಲರ ವಿರುದ್ಧ ಹೋರಾಟವನ್ನು ಮಾಡ್ತಾಳಲ್ಲ, ಅದು ಪರ್ಟಿಕ್ಯುಲರ್ಲಿ ಯಾವ ಮೊಘಲರ ದೊರೆಯ ಜೊತೆಗೆ ಈ ಚೆನ್ನಮ್ಮಾಜಿ ಯುದ್ಧವನ್ನು ಮಾಡ್ತಾಳೆ ಅನ್ನೋದನ್ನು ಕಮೆಂಟ್ ಮಾಡಿ ನೋಡೋಣ, ಎಷ್ಟು ಜನರಿಗೆ ಗೊತ್ತಿದೆ ಅಂತ ನೋಡೋಣ. ಓಕೆ, ನೆಕ್ಸ್ಟು ಚಿತ್ರದುರ್ಗದ ನಾಯಕರು ಅಂತ ಬರ್ತಾರೆ. ಮೈಸೂರು ಮತ್ತು ಕೆಳದಿ ಅರಸರುಗಳ ನಂತರ ಚಿತ್ರದುರ್ಗದ ನಾಯಕರಿಗೆ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಗಣ್ಯ ಸ್ಥಾನವಿದೆ. ಇವರು 16ರಿಂದ 18 ಶತಮಾನಗಳವರೆಗೆ ಪಾಳೆಗಾರರಾಗಿ ಆಳ್ವಿಕೆ ನಡೆಸಿದರು. ನೋಡಿ, 16ರಿಂದ 18 ಶತಮಾನಗಳವರೆಗೆ ಪಾಳೆಗಾರರಾಗಿ ಆಳ್ವಿಕೆಯನ್ನು ಮಾಡ್ತಾರೆ. ಪಾಳೆಗಾರರಂದರೆ ಒಬ್ಬರ ಅಧೀನದಲ್ಲಿ ಇದ್ಕೊಂಡು ಆಳ್ವಿಕೆಯನ್ನು ಮಾಡೋದು, ಅವರು ಸ್ವತಂತ್ರವಾಗಿರೋದಿಲ್ಲ. ಮದಕರಿ ನಾಯಕ, ಈತನು ಚಿತ್ರದುರ್ಗದ ನಾಯಕರಲ್ಲಿ ಅತ್ಯಂತ ಪ್ರಬಲ ಹಾಗೂ ಪ್ರಸಿದ್ಧನಾಗಿದ್ದ. ಚಿತ್ರದುರ್ಗದ ನಾಯಕರಲ್ಲೇ ಮದಕರಿ ನಾಯಕ ಅತ್ಯಂತ ಪ್ರಬಲ ಹಾಗೂ ಪ್ರಸಿದ್ಧನಾಗಿರ್ತಾನೆ. ಕೇವಲ 12 ವರ್ಷದವನ ಆಗಿರ್ತಾನೆ, ಆವಾಗಲೇ ಸಿಂಹಾಸನವನ್ನು ಏರ್ತಾನೆ. ಮದಕರಿಯು ಹೈದರ್ ಅಲಿಗೆ ಹಲವಾರು ಯುದ್ಧಗಳಲ್ಲಿ ಸಹಾಯ ಮಾಡಿದನು. ಈ ಮದಕರಿ ನಾಯಕ ಹೈದರ್ ಅಲಿಗೆ ಯುದ್ಧಗಳಲ್ಲಿ ಸಹಾಯ ಮಾಡ್ತಾನೆ. ಆದರೆ ಮದಕರಿಯ ಸಾಹಸವನ್ನು ಮನಗಂಡ ಹೈದರ್ ಅಲಿ ಒಳಗೊಳಗೆ ಮತ್ಸರಪಟ್ಟನು. ಈತ ತುಂಬ ಶಕ್ತಿಶಾಲಿಯಾಗಿರ್ತಾನಲ್ಲ, ಹೈದರ್ ಅಲಿಗೆ ಹೈದರ್ ಅಲಿ ಏನು ಮಾಡ್ತಾನೆ, ಇವನ ಮೇಲೆ ಮತ್ಸರವನ್ನು ಪಡ್ತಾನೆ. ಈತನನ್ನು ಹತ್ತಿಕ್ಕಲು ಚಿತ್ರದುರ್ಗದ ಕೋಟೆಗೆ ಮುತ್ತಿಗೆ ಹಾಕಿದನು. ನೋಡಿ, ಶತ್ರು ಕಹಾ ಹೇ ಅಂದ್ರೆ ಬಗಲ್ ಮೇ ಹೇ ಅಂತ, ದುಶ್ಮನ್ ಕಹಾ ಹೇ ಅಂದ್ರೆ ಬಗಲ್ ಮೇ ಹೇ ಅನ್ನೋದಕ್ಕೆ ಇವರೇ ಬೆಸ್ಟ್ ಎಕ್ಸಾಂಪಲ್. ಯಾಕಂದರೆ ಹೈದರ್ ಅಲಿಗೆ ಮದಕರಿ ನಾಯಕ ಇಷ್ಟೆಲ್ಲ ಸಹಾಯ ಮಾಡ್ತಾನೆ ಬೇರೆ ಎಲ್ಲ ಯುದ್ಧಗಳ ಗೆಲ್ಲೋದಕ್ಕೆ. ಅದನ್ನು ಈತ ಏನು ಮಾಡ್ತಾನೆ, ಇವನು ಇಷ್ಟು ಶಕ್ತಿಶಾಲಿ ಆಗಿದ್ದಾನೆ, ಮುಂದೊಂದು ದಿನ ನನಗೂ ಸೋಲಿಸಬಹುದು ಅನ್ನೋ ಭಾವನೆಯಿಂದ ಈತ ಏನು ಮಾಡ್ತಾನೆ, ಹೈದರ್ ಅಲಿ ಮದಕರಿ ನಾಯಕನ ಮೇಲೇ ಯುದ್ಧವನ್ನು ಮಾಡ್ತಾನೆ. ಅಂದರೆ ಈ ಚಿತ್ರದುರ್ಗ ಕೋಟೆ ಇರುತ್ತಲ್ಲ, ಕೋಟೆನ ಮುತ್ತಿಗೆ ಹಾಕ್ತಾನೆ. 7 ಸುತ್ತಿನ ಭಾರೀ ಗಾತ್ರದ ಅಭೇದ್ಯ ಕೋಟೆಯನ್ನು ವಶಪಡಿಸಿಕೊಳ್ಳಲು ಹೈದರನಿಗೆ ಅಸಾಧ್ಯವಾಗಿತ್ತು. ಈ ಚಿತ್ರದುರ್ಗದ ಕೋಟೆ 7 ಸುತ್ತಿನ ಕೋಟೆಯಾಗಿರುತ್ತೆ. 7 ಸುತ್ತಿನ ಕೋಟೆಯಾಗಿರೋದ್ರಿಂದ ಇದನ್ನು ವಶಪಡಿಸ್ಕೊಳ್ಳೋದಕ್ಕೆ ಹೈದರನಿಗೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಆತನ ಸೈನಿಕರು ಕೋಟೆಯ ರಹಸ್ಯದಾರಿಯನ್ನು ಪತ್ತೆ ಮಾಡ್ತಾರೆ. ಅದನ್ನು ಕಾವಲುಗಾರನಿಲ್ಲದ ವೇಳೆ ಕಳ್ಳಗಿಂಡಿಯಿಂದ ಅದನ್ನು ಪ್ರವೇಶಿಸಲು ಪ್ರಯತ್ನಿಸಿದ. ಅಂದರೆ ಕಾವಲುಗಾರ ಯಾವಾಗ ಇರೋದಿಲ್ಲ ಅನ್ನೋದನ್ನು ತಿಳ್ಕೊಂಡು ಆ ಕಳ್ಳಗಿಂಡಿಯಿಂದ ಇವರು ಪ್ರವೇಶ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆ ವೇಳೆಗೆ ಕಾವಲುಗಾರನ ಹೆಂಡತಿ ಓಬವ್ವ ತನ್ನ ಒನಕೆಯಿಂದ ಅನೇಕ ಶತ್ರುಗಳನ್ನು ಕೊಂದು ಹಾಕಿದಳು. ಇದನ್ನು ಓಬವ್ವ, ಈ ಕಾವಲುಗಾರ ಇರ್ತಾನಲ್ಲ, ಕಾವಲುಗಾರನ ಹೆಂಡತಿ ಓಬವ್ವ ನೋಡ್ತಾಳೆ. ನೋಡ್ಗೆಸೆಂದು ತನ್ನ ಒನಕೆಯಿಂದ ಅಲ್ಲಿ ಶತ್ರುಗಳನ್ನು ಕೊಂದು ಹಾಕ್ತಾಳೆ, ಸಾಕಷ್ಟು ಜನ ಶತ್ರುಗಳನ್ನು. ಇಂದಿಗೂ ಚಿತ್ರದುರ್ಗದ ಕೋಟೆಯ ಪಶ್ಚಿಮದಲ್ಲಿ ವೀರವನಿತೆ ಓಬವ್ವ ಕಿಂಡಿ ಇದೆ ನೋಡಿ. ಚಿತ್ರದುರ್ಗ ಕೋಟೆ ನೋಡೋದಕ್ಕೆ ಹೋದರೆ ಅಲ್ಲಿದೆ ನೋಡಿ ಓಬವ್ವನ ಕಿಂಡಿ ಅಂತ, ತುಂಬ ಚೆನ್ನಾಗಿದೆ. ಅದು ತುಂಬ ಚಿಕ್ಕದಾಗಿದೆ. ಎಷ್ಟು ಸಣ್ಣದೈತೆ ಅಂದರೆ ಅದರಲ್ಲಿ ಅಷ್ಟು ಈಸಿಯಾಗಿ ಒಬ್ಬರು ದೂರೋದಕ್ಕಾಗೋದಿಲ್ಲ, ಪಾಸ್ ಆಗೋದಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಸೈನಿಕರು ಯಾವ ರೀತಿ ಬಂದಿರಬಹುದು ನೋಡಿ. ಅದನ್ನು ಒನಕೆ ಓಬವ್ವ ನೋಡಿಬಿಟ್ಟು ಅವ್ರನ್ನ ಕೊಲ್ತಾಳೆ. ಇಲ್ಲಿದೆ ನೋಡಿ ಒನಕೆ ಓಬವ್ವ. ಇಲ್ಲಿದೆ ನೋಡಿ, ಇಷ್ಟೇ ಇರುತ್ತೆ ಕಿಂಡಿ, ಇಷ್ಟಿಂದನೇ ಪಾಸ್ ಆಗ್ತಾ ಇರ್ತಾರೆ ಅವರು. ಚಿತ್ರದುರ್ಗದ ಕೋಟೆ ತುಂಬ ಚೆನ್ನಾಗಿದೆ. ಚಿತ್ರದುರ್ಗದ ಕೋಟೆ ಒಂದು ಸುತ್ತ ಹಾಕೋದಕ್ಕೆ ಒಂದು ದಿನ ಸಾಕಾಗೋದಿಲ್ಲ, ಅಷ್ಟು ದೊಡ್ಡದಾಗಿದೆ ಕೋಟೆ. ಸೋಲನ್ನೊಪ್ಪದ ಹೈದರನು ಚಿತ್ರದುರ್ಗಕ್ಕೆ ಮತ್ತೊಮ್ಮೆ ಮುತ್ತಿಗೆ ಹಾಕಿದನು. ಆವಾಗ ಅವ್ರು ಏನಾಗ್ತಾರೆ, ಸಾಧ್ಯ ಆಗೋದಿಲ್ಲ ಮುತ್ತಿಗೆ ಹಾಕೋದಕ್ಕೆ. ಆದ್ದರಿಂದ ನೆಕ್ಸ್ಟ್ ಮತ್ತೆ ಒಂದ್ಸರಿ ಚಿತ್ರದುರ್ಗ ಕೋಟೆ ಮೇಲೆ ಮುತ್ತಿಗೆಯನ್ನು ಹಾಕ್ತಾನೆ. ಭೀಕರ ಯುದ್ಧ ಒಂದು ನಡೆದು ಮದಕರಿಗೆ ಸೋಲಾಯಿತು. ಇಲ್ಲಿ ಮದಕರಿ ನಾಯಕ ಏನು ಮಾಡ್ತಾನೆ, ಸೋಲ್ತಾರೆ. ಮದಕರಿಯನ್ನು ಬಂಧಿಸಿ ಅನಂತರ ಕೊಲ್ಲಲಾಯಿತು. ಮದಕರಿ ಗತಿಸುವುದರೊಂದಿಗೆ ಅಂದರೆ ಅವರು ತೀರಿ ಹೋಗೋದ್ರೊಂದಿಗೆ ಚಿತ್ರದುರ್ಗದ ನಾಯಕರ ವಂಶ ಅಳೆಯಿತು. ಇಲ್ಲಿಗೆ ಏನಾಗುತ್ತೆ, ಈ ಚಿತ್ರದುರ್ಗ ನಾಯಕರ ವಂಶ
ಇಲ್ಲಿಗೆ ಅಳೆದು ಹೋಗುತ್ತೆ. ಚಿತ್ರದುರ್ಗವು ಒಂದು ಆಕರ್ಷಕವಾದ ಗಿರಿದುರ್ಗವಾಗಿದ್ದು 7 ಸುತ್ತಿನ ಕೋಟೆಯನ್ನು ಹೊಂದಿದೆ. ಇದರ ಒಳಗಿನ ನಿವೇಶನದಲ್ಲಿ ಹಲವು ದೇವಾಲಯಗಳು, ಕೆರೆಗಳು ಇವೆ. ಚಿತ್ರದುರ್ಗದ ನಾಯಕರು ಹಲವಾರು ದೇವಾಲಯಗಳನ್ನು ಕಟ್ಟಿಸಿದರು. ನೋಡಿ, 7 ಸುತ್ತಿನ ಕೋಟೆ ಅದಲ್ಲ, ಅದ್ರ ಒಳಗಡೆನೆ ಹಲವಾರು ದೇವಾಲಯಗಳು ಇದ್ದಾವೆ. ಆಮೇಲೆ ಕೆರೆಗಳು ಸಹ ಸಾಕಷ್ಟಿದ್ದಾವೆ ಅಲ್ಲಿ. ಭರಮಸಾಗರ ಮತ್ತು ಭೀಮಸಮುದ್ರ ಜಲಾಶಯಗಳು ಇವರ ಕೊಡುಗೆಗಳಾಗಿವೆ. ಇವನೇ ಇಂಪಾರ್ಟೆಂಟ್ ಆಗಿದೆ ನೋಡಿ, ಭರಮಸಾಗರ ಆಮೇಲೆ ಭೀಮಸಮುದ್ರ ಜಲಾಶಯಗಳು ಇವರ ಕೊಡುಗೆಗಳಾಗಿದ್ದಾವೆ. ತಮ್ಮ ಶೌರ್ಯ ಸಾಹಸಗಳಿಗೆ ಚಿತ್ರದುರ್ಗದ ನಾಯಕರು ಖ್ಯಾತರಾಗಿದ್ದಾರೆ. ಈ ಮನೆತನದ ಬಗ್ಗೆ ಸಮೃದ್ಧವಾದ ಜನಪದ ಸಾಹಿತ್ಯ ಇದೆ. ಓಕೆ, ನೆಕ್ಸ್ಟ್ ಯಲಹಂಕದ ನಾಡಪ್ರಭುಗಳು ಬರ್ತಾರೆ. ಯಲಹಂಕದ ನಾಡಪ್ರಭುಗಳು ಕೆಂಪೇಗೌಡ ಮನೆತನದವರೆಂದು ಪ್ರಸಿದ್ಧರಾಗಿರುವ ಯಲಹಂಕ ನಾಡಪ್ರಭುಗಳು ಆಧುನಿಕ ಬೆಂಗಳೂರಿನ ನಿರ್ಮಾಪಕರಾಗಿದ್ದಾರೆ. ಈಗೇನು ಪ್ರೆಸೆಂಟ್ ಬೆಂಗಳೂರು ಅದಲ್ಲ, ಆ ಬೆಂಗಳೂರಿನ ನಿರ್ಮಾಪಕರು ಇವರೇ, ಕೆಂಪೇಗೌಡ. ಇವರು ವಿಜಯನಗರದ ಪಾಳೆಗಾರರಾಗಿದ್ದರು. ವಿಜಯನಗರ ಸಾಮ್ರಾಜ್ಯ ಇರುತ್ತಲ್ಲ, ಅವರ ಪಾಳೆಗಾರರಾಗಿರ್ತಾರೆ. ಅಂದರೆ ಅವರ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಚಿಕ್ಕ ಪುಟ್ಟ ಸಂಸ್ಥಾನಗಳಾಗಿರ್ತವೆ. ಓಕೆ, ನೆಕ್ಸ್ಟು ಮುಂದೆ 16ರಿಂದ 18ನೇ ಶತಮಾನಗಳ ಕಾಲಾವಧಿಯಲ್ಲಿ ಬೆಂಗಳೂರು ಜಿಲ್ಲೆಯ ಬಹುತೇಕ ಭಾಗಗಳ ಮೇಲೆ ಇವರು ಆಳ್ವಿಕೆಯನ್ನು ನಡೆಸಿದರು. ಈ ವಿಜಯನಗರ ಸಾಮ್ರಾಜ್ಯ ಪತನವಾದ ಮೇಲೆ 16ರಿಂದ 18ನೇ ಶತಮಾನಗಳ ಕಾಲಾವಧಿಯಲ್ಲಿ ಇವರು ಬೆಂಗಳೂರಿನ ವಿವಿಧ ಭಾಗಗಳ ಮೇಲೆ ಆಳ್ವಿಕೆಯನ್ನು ಮಾಡ್ತಾರೆ. ಪ್ರಾರಂಭದಲ್ಲಿ ಬೆಂಗಳೂರು, ಅನಂತರ ಮಾಗಡಿ ಇವರ ರಾಜಧಾನಿಯಾಗಿತ್ತು. ಯಲಹಂಕದ ನಾಡಪ್ರಭುಗಳ ಮೊದಲ ರಾಜಧಾನಿ ಯಾವುದಾಗಿತ್ತು? ಬೆಂಗಳೂರು. ಆನಂತರ ಮಾಗಡಿ ಇವರ ರಾಜಧಾನಿ ಆಗಿರುತ್ತೆ. ನೆಕ್ಸ್ಟು 1ನೇ ಕೆಂಪೇಗೌಡ. ಇವರು ಬೆಂಗಳೂರು ನಗರದ ಸ್ಥಾಪಕನೆಂದು ಹೆಸರುವಾಸಿಯಾಗಿದ್ದಾರೆ. ಇವು ನೋಡಿ, ಈ 1ನೇ ಕೆಂಪೇಗೌಡ ಇರ್ತಾರಲ್ಲ, ಇವರು ಬೆಂಗಳೂರು ನಗರ ಸ್ಥಾಪಕರಾಗಿದ್ದಾರೆ. ಇವನು ಬೆಂಗಳೂರಿನಲ್ಲಿ ಕೋಟೆಯೊಂದನ್ನು ಕಟ್ಟಿ ಅಲ್ಲಿಂದ ಆಳ್ವಿಕೆಯನ್ನು ನಡೆಸಿದ. ಬೆಂಗಳೂರಿನ ಬಸವನಗುಡಿಯ ಬಸವನ ದೇವಾಲಯ, ಹಲಸೂರಿನ ಸೋಮೇಶ್ವರ ದೇವಾಲಯಗಳ ರಚನೆ ಹಾಗೂ ಗವಿಗಂಗಾಧರೇಶ್ವರ ದೇವಾಲಯದ ವಿಸ್ತರಣೆ ಈತನ ಸಾಧನೆಯಾಗಿದೆ. ನೋಡಿ, ಈ 1ನೇ ಕೆಂಪೇಗೌಡನ ಸಾಧನೆಗಳು ಏನೇನು ಅಂತ ಕೇಳಿದಾಗ, ಬೆಂಗಳೂರಿನ ಬಸವನಗುಡಿಯ ಬಸವನ ದೇವಾಲಯ, ಆಮೇಲೆ ಹಲಸೂರಿನ ಸೋಮೇಶ್ವರ ದೇವಾಲಯ, ನೆಕ್ಸ್ಟು ಗವಿಗಂಗಾಧರೇಶ್ವರ ದೇವಾಲಯ, ಇವುಗಳ ವಿಸ್ತರಣೆ ಈತನ ಸಾಧನೆಯಾಗಿದೆ. ಬೆಂಗಳೂರಿನಲ್ಲಿ ಅನೇಕ ಕೆರೆಗಳನ್ನು ನಿರ್ಮಿಸಿದ ಕೀರ್ತಿ ಈತನಿಗೆ ಸಲ್ಲುತ್ತದೆ. ನೋಡಿ, ಬೆಂಗಳೂರಲ್ಲಿ ತುಂಬ ಕೆರೆಗಳಿದ್ವು. ಇವತ್ತಿನ ದಿನ ಆ ಕೆರೆಗಳನ್ನು ಮುಚ್ಚಾಕಿ ಅಲ್ಲಿ ಮನೆಗಳನ್ನು ಕಟ್ಟಿದ್ದಾರೆ. ಮನೆಗಳು, ದೊಡ್ಡ ದೊಡ್ಡ ಮಾಲ್ಗಳು ಈ ಥರ ಕಟ್ಟಿದ್ರಿಂದ ಮಳೆಗಾಲದಲ್ಲಿ ಮಳೆ ಬಂದಾಗ ಅರ್ಧ ಬೆಂಗಳೂರೆಲ್ಲ ಕೆರೆ ಥರ ಕಾಣಿಸುತ್ತೆ. ಇದ್ರ ಸಲುವಾಗಿ ನೋಡಿ, ಇವರು ಅಲ್ಲಿ ಅನೇಕ ಕೆರೆಗಳನ್ನು ಕಟ್ಟಿದ್ದಾರೆ. ಸಾರಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ಓಕೆ, ಸ್ಟಾರ್ಟ್ ಮಾಡೋಣ ಬನ್ನಿ. 1ನೇ ಕೆಂಪೇಗೌಡನು ನಿರ್ಮಿಸಿದ 4 ಕೆರೆಗಳೆಂದರೆ ಕೆಂಪಾಂಬುದಿ, ಧರ್ಮಾಂಬುದಿ, ಹಲಸೂರು ಕೆರೆ, ಆಮೇಲೆ ಸಂಪಂಗಿ ಕೆರೆ. ಇವು 4 ಪ್ರಮುಖ ಕೆರೆಗಳಾಗಿದ್ದಾವೆ. 1ನೇ ಕೆಂಪೇಗೌಡ. ಓಕೆ, ಅನೇಕ ಛತ್ರ ಮತ್ತು ಅಗ್ರಹಾರಗಳನ್ನು ಇವರು ಕಟ್ಟಿಸ್ತಾರೆ. ಧರ್ಮಪ್ರಭುವಾಗಿ ಆಳಿದ ಇವರಿಗೆ ಪ್ರಜಾವತ್ಸಲ ಅಂತ ಬಿರುದು ಕೊಡ್ತಾರೆ. ನೋಡಿ, 1ನೇ ಕೆಂಪೇಗೌಡರಿಗೆ ಇದ್ದಂಥ ಬಿರುದು ಅಂದರೆ ಪ್ರಜಾವತ್ಸಲ. 2ನೇ ಕೆಂಪೇಗೌಡ ಬರ್ತಾರೆ ನೆಕ್ಸ್ಟು. ಓಕೆ, 1ನೇ ಕೆಂಪೇಗೌಡನ ಮಗ ಇವರು 2ನೇ ಕೆಂಪೇಗೌಡ ಆಗಿರ್ತಾರೆ. ಕೆಂಪೇಗೌಡ ಮನೆತನದವರು ಮಾಗಡಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತವನ್ನು ನಿರ್ವಹಿಸಿದರು. 2ನೇ ಕೆಂಪೇಗೌಡ ನಿರ್ವಹಿಸ್ತಾರೆ. ಹೀಗಾಗಿ ಈ ಸಂತತಿಯ ದೊರೆಗಳನ್ನು ಮಾಗಡಿ ಕೆಂಪೇಗೌಡರೆಂದು ಕರೆಯುವ ವಾಡಿಕೆ ಇದೆ. 2ನೇ ಕೆಂಪೇಗೌಡನು ಬೆಂಗಳೂರು ನಗರದ ಎಲ್ಲೆಕಟ್ಟುಗಳನ್ನು ಗುರುತಿಸಿ 4 ಗೋಪುರಗಳನ್ನು ಕಟ್ಟಿಸಿದನು. ಅಂದರೆ ಬೆಂಗಳೂರು ಗಡಿ ಭಾಗ ಏನಿರುತ್ತಲ್ಲ, ಅಂದರೆ ಎಲ್ಲಿ ಅಂದ್ರೇನು ಬಾರ್ಡರ್, ನಮ್ಮ ಈ ಪ್ರದೇಶ ಎಲ್ಲಿವರೆಗೂ ಬರುತ್ತೆ ಅಂತೇಳಿ ಬಾರ್ಡರ್ನ ಗುರುತಿಸಿ ಅಲ್ಲಿ 4 ಗೋಪುರಗಳನ್ನು ಕಟ್ಟಿಸ್ತಾರೆ 2ನೇ ಕೆಂಪೇಗೌಡ. ಇವನ ಕಾಲದಲ್ಲಿ
ಬೆಂಗಳೂರು ನೇಯ್ಗೆಯ ದೊಡ್ಡ ಕೇಂದ್ರವಾಗಿ ಬೆಳೆಯಿತು. ಬೆಂಗಳೂರು ಏನಾಗುತ್ತೆ, ನೇಯ್ಗೆಯ ದೊಡ್ಡ ಕೇಂದ್ರವಾಗಿ ಬೆಳೆಯುತ್ತೆ 2ನೇ ಕೆಂಪೇಗೌಡನ ಕಾಲದಲ್ಲಿ. ತನ್ನ ತಂದೆಯಂತೆ ಇವನೂ ಕೂಡ ಹೊಸ ಹಳ್ಳಿಗಳು, ದೇವಾಲಯಗಳು ಮತ್ತು ಕೆರೆಗಳ ನಿರ್ಮಾಣವನ್ನು ಮಾಡಿ ಹೆಸರನ್ನು ಗಳಿಸ್ತಾರೆ. ಮುಂದೆ ಯಲಹಂಕ ನಾಡಪ್ರಭುಗಳ ಸಂಸ್ಥಾನ ಮೈಸೂರು ಸಂಸ್ಥಾನದೊಂದಿಗೆ ಸೇರ್ಪಡೆಯಾಯಿತು. ಈ ಯಲಹಂಕದ ನಾಡಪ್ರಭುಗಳು ಏನು ಮಾಡ್ತಾರೆ, ಮೈಸೂರು ಸಂಸ್ಥಾನದೊಂದಿಗೆ ಸೇರ್ಪಡೆಯಾಗಿ ಮೈಸೂರು ಸಂಸ್ಥಾನವಾಗಿ ಮಾರ್ಪಡುತ್ತೆ. ಓಕೆ, ನೆಕ್ಸ್ಟ್ ಕೊಡಗು, ಕಿತ್ತೂರು, ತುಳುನಾಡು ಮತ್ತು ಹೈದರಾಬಾದ್ ಕರ್ನಾಟಕದ ಬಗ್ಗೆ ನೋಡೋಣ. ಕೊಡಗು ಬರುತ್ತೆ. ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿರುವ ಜಿಲ್ಲೆಯೇ ಕೊಡಗು. ಇಲ್ಲಿನ ಹೆಚ್ಚಿನ ಜನರು ಆಡುವ ಭಾಷೆಗಳೆಂದರೆ ಕೋಡವ ಮತ್ತು ಅರೆಭಾಷೆ ಅಥವಾ ಅರೆಭಾಷೆ. ಈ ಭಾಷೆಗಳನ್ನು ಈ ಕೊಡಗುದಲ್ಲಿ ಆಡ್ತಾರೆ. ನೋಡಿ, ತಲಕಾವೇರಿ ಇಲ್ಲಿದೆ. ನೋಡಿ, ತಲಕಾವೇರಿ ತುಂಬ ಚೆನ್ನಾಗಿದೆ. ತಲಕಾವೇರಿ ಸಾಧ್ಯ ಆದರೆ ನೋಡಿ ಬನ್ನಿ. ಓಕೆ, ನೆಕ್ಸ್ಟ್ ನೋಡೋಣ. ಕರ್ನಾಟಕದ ಜನರ ಜೀವನದಿ ಕಾವೇರಿ. ನೋಡಿ, ಕಾವೇರಿ ಉಗಮ ಸ್ಥಳ ಇದು. ತಲಕಾವೇರಿ ಏನೈತಲ್ಲ ಇದು, ಇಲ್ಲಿ ಕಾವೇರಿ ನದಿ ಉಗಮವಾಗುತ್ತೆ ಇಲ್ಲಿಂದ. ಇಲ್ಲೇನಾಯ್ತಲ್ಲ ಇಲ್ಲಿಂದ ಉಗಮವಾಗುತ್ತೆ ನೋಡಿ. ತಲಕಾವೇರಿಯು ಕಾವೇರಿ ನದಿಯ ಉಗಮ ಸ್ಥಾನವಾಗಿದೆ. ತಲಕಾವೇರಿಯನ್ನು ಲಕ್ಷಾಂತರ ಜನರು ಆರಾಧಿಸುತ್ತಾರೆ. ಅಲ್ಲಿ ಕೊಡಗುದಲ್ಲಿ ಈ ತಲಕಾವೇರಿಯನ್ನು ತಮ್ಮ ಆರಾಧ್ಯ ದೈವ ಅಂತೇಳಿ ಪೂಜೆ ಮಾಡ್ತಾರೆ. ಕೊಡಗು ಅರಣ್ಯ ಸಂಪತ್ತಿನಿಂದ ಕೂಡಿದ್ದು ನಾಗರಹೊಳೆ ಎಂಬ ರಾಷ್ಟ್ರೀಯ ಉದ್ಯಾನವನ ಇಲ್ಲಿದೆ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕೊಡಗುದಲ್ಲಿದೆ. ನೆಕ್ಸ್ಟು ಹಾಲೇರಿ ಅರಸು ಮನೆತನ ಬರುತ್ತೆ. ಕೊಡಗನ್ನು ಆಳಿದ ಪ್ರಮುಖ ರಾಜವಂಶವೆಂದರೆ ಹಾಲೇರಿ ಅರಸು ಮನೆತನ. ನೆಕ್ಸ್ಟು 17ನೇ ಶತಮಾನದ ಆರಂಭದಲ್ಲಿ ಇದನ್ನು ವೀರರಾಜನು ಸ್ಥಾಪಿಸಿದನು. 17ನೇ ಶತಮಾನದ ಆರಂಭದಲ್ಲಿ ಈ ಹಾಲೇರಿ ಮನೆತನವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದಾಗ ವೀರರಾಜನು ಅನ್ನೋದು ನೆನಪಲ್ಲಿರಲಿ. ಮುಂದೆ ಮುದ್ದುರಾಜನು ಮುದ್ದುರಾಜಕೆರೆಯನ್ನು ಕಟ್ಟಿಸಿ ಅದನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡನು. ಮುದ್ದುರಾಜಕೆರೆಯನ್ನು ಕಟ್ಟಿಸಿದವರು ಯಾರು? ಮುದ್ದುರಾಜ. ಇದನ್ನು ಇವರು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡ್ತಾರೆ. ಮುದ್ದುರಾಜಕೆರೆಯೇ ಇವತ್ತು ಮಡಿಕೇರಿಯಾಗಿದೆ. ಇವತ್ತಿನ ಮಡಿಕೇರಿ ಆವಾಗ ಏನಂತ ಕರಿತಾ ಇದ್ರು? ಮುದ್ದುರಾಜಕೆರೆ ಅಂತ ಕರಿತಾ ಇದ್ರು. ಇದು ಹಾಲೇರಿ ವಂಶದ ರಾಜಧಾನಿಯಾಗುತ್ತೆ. ಮುದ್ದುರಾಜ ಆ ರಾಜಧಾನಿಯನ್ನಾಗಿ ಮಾಡಿಕೊಂಡಿರ್ತಾನೆ. ನೋಡಿ, ಇಲ್ಲಿದೆ ನೋಡಿ ಮಡಿಕೇರಿ ಕೋಟೆ. ಮಡಿಕೇರಿ ಕೋಟೆ ಈ ರೀತಿಯಾಗಿದೆ. ಕೊಡಗನ್ನು 18ನೇ ಶತಮಾನದ ಉತ್ತರಾರ್ಧದಲ್ಲಿ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರು ಆಳಿದರು. 18ನೇ ಶತಮಾನ ಉತ್ತರಾರ್ಧದಲ್ಲಿ ಇವರು ಆಳ್ವಿಕೆಯನ್ನು ಮಾಡ್ತಾರೆ, ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್. ಆ ಸಂದರ್ಭದಲ್ಲಿ ಕೊಡಗಿನ ರಾಜನಾಗಿದ್ದವನು ವೀರರಾಜ ಆಗಿನ ರಾಜನಾಗಿರ್ತಾನೆ. ಈತನನ್ನು ಟಿಪ್ಪು ಬಂದಿಯಾಗಿ ಮಾಡ್ತಾನೆ. ಮುಂದೆ ಅವರ ಕೈಯಿಂದ ತಪ್ಪಿಸಿಕೊಂಡ ವೀರರಾಜನು ಬ್ರಿಟಿಷರ ಸಹಾಯದಿಂದ ಕೊಡಗನ್ನು ವಶಪಡಿಸಿಕೊಂಡನು. ಟಿಪ್ಪು ಸುಲ್ತಾನನಿಂದ ತಪ್ಪಿಸಿಕೊಂಡು ವೀರರಾಜ ಬ್ರಿಟಿಷರ ಯಾಚನೆಯನ್ನು ಪಡೆದು ಕೊಡಗನ್ನು ವಶಪಡಿಸ್ಕೊತಾನೆ ಮತ್ತೆ ಟಿಪ್ಪುವಿನಿಂದ. ಟಿಪ್ಪುವಿನ ಮರಣಾನಂತರ ಬ್ರಿಟಿಷರು ಮತ್ತು ಕೊಡಗಿನ ಅರಸರು ಸ್ನೇಹದಿಂದಿದ್ದರು. ಟಿಪ್ಪು ಸುಲ್ತಾನ್ ಮರಣ ಹೊಂದನಲ್ಲ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ. ಆ ನಂತರ ಕೊಡಗಿನ ಅರಸರು ಆಮೇಲೆ ಬ್ರಿಟಿಷರು ಇವರಿಬ್ಬರು ಸಹ ಸ್ನೇಹ ಭಾವದಿಂದ ಇರ್ತಾರೆ, ಕೊಡಗು ಮತ್ತು ಬ್ರಿಟಿಷರು. ಕೆಲ ಕಾಲದ ಬಳಿಕ ಬ್ರಿಟಿಷರು ಕೊಡಗನ್ನು ವಶಪಡಿಸಿಕೊಂಡರು. ಕೊಡಗನ್ನು ವೀರರಾಜ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನಲ್ಲ, ಸ್ವಲ್ಪ ದಿನ ಆದ ನಂತರ ಬ್ರಿಟಿಷರು ಅದನ್ನು ಸಹ ವಶಪಡಿಸ್ಕೊತಾರೆ. ಎಷ್ಟರಲ್ಲಿ? 1834ರಲ್ಲಿ ವಶಪಡಿಸಿಕೊಂಡು ಕೊಡಗಿನ ಕೊನೆಯ ಅರಸ ಚಿಕ್ಕ ವೀರರಾಜೇಂದ್ರ ಆಗಿರ್ತಾರೆ. ಈ ಹಾಲೇರಿ ಮನೆತನ ಬರ್ತಾರಲ್ಲ, ಕೊಡಗಿನ ಕೊನೆಯ ಅರಸರು ಯಾರು ಅಂತ ಕೇಳಿದಾಗ ಚಿಕ್ಕ ವೀರರಾಜೇಂದ್ರ ಅನ್ನೋದು ನೆನಪಲ್ಲಿ ಇಟ್ಕೊಳ್ರಿ. ಚಿಕ್ಕ ವೀರರಾಜೇಂದ್ರನನ್ನು ಬ್ರಿಟಿಷರು ಗಡೀಪಾರು ಮಾಡಿ ಕೊಡಗನ್ನು ತಾವೇ ನೇರವಾಗಿ ಆಳ್ವಿಕೆಯನ್ನು ಮಾಡತೊಡಗಿದರು. ಕೊಡಗನ್ನು ವಿಭಜಿಸಿ ಕೊಡಗಿನ ಭಾಗವಾಗಿದ್ದ ಅಮರಸುಳ್ಯವನ್ನು ಕೆನರಾ ಜಿಲ್ಲೆಗೆ ಸೇರಿಸಿದರು. ಕೊಡಗಿನ ಭಾಗವಾಗಿರುತ್ತೆ ಯಾವುದು? ಅಮರಸುಳ್ಯ. ಇದನ್ನು ಕೆನರಾ ಜಿಲ್ಲೆಗೆ ಸೇರಿಸ್ತಾರೆ. ಅಮರಸುಳ್ಯ ಹೋರಾಟ ಮಾಡುತ್ತಾರೆ. ಕೆನರಾ ಜಿಲ್ಲೆಯಲ್ಲಿ ರೈತರ ಮೇಲೆ ಕಂದಾಯ ಹೆಚ್ಚಾದುದರಿಂದ ಅಲ್ಲಿನ ರೈತರು ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟವನ್ನು ಮಾಡ್ತಾರೆ. ಅವರು ಬ್ರಿಟಿಷರನ್ನು ಕೊಡಗಿನಿಂದ ಓಡಿಸಲು ಸಂಕಲ್ಪ ಮಾಡಿದರು.
ಈ ಅಮರಸುಳ್ಳ ರೈತರು ಇರ್ತಾರಲ್ಲ, ಅವ್ರೇನು ಮಾಡ್ತಾರೆ, ಬ್ರಿಟಿಷರನ್ನು ಕೊಡಗಿನಿಂದನೇ ಓಡಿಸ್ಬೇಕು ಅಂತ ಸಂಕಲ್ಪ ಮಾಡ್ಕೊತಾರೆ. ಈ ಹೋರಾಟವನ್ನು 1837ರ ಅಮರಸುಳ್ಳೆ ಹೋರಾಟ ಅಂತ ಕರೀತಾರೆ. ಅಮರಸುಳ್ಳೆ ಹೋರಾಟ ಇಷ್ಟರಲ್ಲಿ ನಡೀತು ಅಂತ ಎಕ್ಸಾಮಲ್ಲಿ ಕೇಳ್ತಾರೆ ನೋಡಿ. 1837ರಲ್ಲಿ ನಡೆಯುತ್ತೆ. ಹೋರಾಟಗಾರರು ಸುಳ್ಯ, ಪುತ್ತೂರು, ಕಾಸರಗೋಡು ಹಾಗೂ ಮಂಗಳೂರನ್ನು 13 ದಿನಗಳ ಕಾಲ ತಮ್ಮ ವಶಕ್ಕೆ ತೆಗೆದುಕೊಂಡರು. ಆದರೆ ಬ್ರಿಟಿಷರು ಈ ಹೋರಾಟವನ್ನು ಬಗ್ಗುಬಡಿದರು. ಬ್ರಿಟಿಷರ ವಿರುದ್ಧ ಈ ಹೋರಾಟ ಅಸಾಧ್ಯವಾಗುತ್ತೆ. ಬ್ರಿಟಿಷರು ವಿಜಯವನ್ನು ಸಾಧಿಸ್ತಾರೆ, ಇವರು ಸೋಲ್ತಾರೆ. ಅಮರಸುಳ್ಳೆ ಹೋರಾಟಗಾರರು ಅನೇಕ ಹೋರಾಟಗಾರರನ್ನು ಅವರು ಗಲ್ಲು ಶಿಕ್ಷೆಗೆ ಒಳಪಡಿಸಿದರು. ಹೋರಾಟದ ಪ್ರಮುಖ ನಾಯಕರೆಂದರೆ ಪುಟ್ಟಬಸಪ್ಪ, ಕಲ್ಯಾಣಸ್ವಾಮಿ ಮತ್ತು ಗುಡ್ಡೆಮನಿ ಅಯ್ಯಪ್ಪಗೌಡ. ಇವರು ಈ ಅಮರಸುಳ್ಳೆ ಹೋರಾಟದ ಪ್ರಮುಖ ವ್ಯಕ್ತಿಗಳಾಗಿರ್ತಾರೆ, ಅಂದರೆ ಪ್ರಮುಖ ನಾಯಕರಾಗಿದ್ದಾರೆ. ಓಕೆ, ನೆಕ್ಸ್ಟು ಕೊಡಗಿನಲ್ಲಿ ಸ್ವಾತಂತ್ರ್ಯ ಹೋರಾಟ ಯಾವ ರೀತಿ ಆಯಿತು ಅನ್ನೋದನ್ನು ನೋಡೋಣ. ಸ್ವಾತಂತ್ರ್ಯ ಹೋರಾಟದಲ್ಲಿ ಕೊಡಗಿನ ಸ್ವಾತಂತ್ರ್ಯ ಪ್ರೇಮಿಗಳು ಸಕ್ರಿಯವಾಗಿ ಭಾಗವಹಿಸಿದ್ದರು. ಸ್ವಾತಂತ್ರ್ಯ ನಂತರ ಕೊಡಗು ಕೆಲ ಕಾಲ ಪ್ರತ್ಯೇಕ ರಾಜ್ಯವಾಗಿ ಉಳಿಯಿತು. ಈ ಭಾರತ ಸ್ವಾತಂತ್ರ್ಯ ಪಡೆದ ನಂತರನೂ ಸಹ ಈ ಕೊಡಗು ಭಾರತ ಒಕ್ಕೂಟದಲ್ಲಿ ಸೇರಿರೋದಿಲ್ಲ, ಇದು ಪ್ರತ್ಯೇಕ ರಾಜ್ಯವಾಗಿ ಉಳಿದಿರುತ್ತೆ. 1956ರಲ್ಲಿ ಕೊಡಗು ಕರ್ನಾಟಕದೊಂದಿಗೆ ವಿಲೀನವಾಗುತ್ತೆ. 1956ರಲ್ಲಿ ರಾಜ್ಯ ಪುನರ್ವಿಂಗಡಣಾ ಆಯೋಗದ ಮೂಲಕ ಇದೇನಾಗುತ್ತೆ, ಕೊಡಗು ಕರ್ನಾಟಕದಲ್ಲಿ ವಿಲೀನವಾಗುತ್ತೆ. ಕೊಡಗಿನ ಇಬ್ಬರು ಕಣ್ಮಣಿಗಳು. ಕೊಡಗಿನ ಹೆಸರನ್ನು ಜಗತ್ತಿಗೆ ಪರಿಚಯ ಮಾಡಿದವರಲ್ಲಿ ಫೀಲ್ಡ್ ಮಾರ್ಷಲ್ ಕೆ.ಎಂ. ಕಾರ್ಯಪ್ಪ ಅವರು ಪ್ರಮುಖರಾಗಿದ್ದಾರೆ. ಫೀಲ್ಡ್ ಮಾರ್ಷಲ್ ಕೆ.ಎಂ. ಕಾರ್ಯಪ್ಪ ಅವರು ಪ್ರಮುಖವಾಗಿದ್ದಾರೆ. ಬ್ರಿಟಿಷರ ಕಾಲದಲ್ಲಿ ಅವರು ಪ್ರಥಮ ಭಾರತೀಯ ಜನರಲ್ ಆಗಿದ್ದರು. ಕೆ.ಎಂ. ಕಾರ್ಯಪ್ಪ ಇವರೇನಾಗಿದ್ದಾರೆ, ಬ್ರಿಟಿಷರ ಕಾಲದಲ್ಲಿ ಪ್ರಥಮ ಭಾರತೀಯ ಜನರಲ್ ಆಗಿದ್ದರು ನೋಡಿ. ಸ್ವತಂತ್ರ ಭಾರತದ ಭೂಸೇನೆ, ನೌಕಾದಳ ಮತ್ತು ವಾಯುಪಡೆಗಳಿಗೆ ಮೊದಲ ಅಧಿಪತಿ ಕೂಡ ಇವರು ಆಗಿದ್ದರು, ಕೆ.ಎಂ. ಕಾರ್ಯಪ್ಪ ಅವರು. ತಮ್ಮ ಆಡಳಿತ, ಸಾಹಸ, ಶೌರ್ಯಕ್ಕೆ ಹೆಸರಾದ ಕಾರ್ಯಪ್ಪನವರಿಗೆ ಫೀಲ್ಡ್ ಮಾರ್ಷಲ್ ಎಂಬ ಅತ್ಯುನ್ನತ ಪದವಿಯನ್ನು ನೀಡಲಾಗಿತ್ತು. ಇವರಿಗೆ ಫೀಲ್ಡ್ ಮಾರ್ಷಲ್ ಅನ್ನೋ ಪದವಿಯನ್ನು ನೀಡ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿದ್ದಾರೆ ನೋಡಿ, ಕೊಡಗಿನ ಇಬ್ಬರು ಕಣ್ಮಣಿಗಳು, ಜನರಲ್ ಕೆ.ಎಸ್. ತಿಮ್ಮಯ್ಯ, ಆಮೇಲೆ ಫೀಲ್ಡ್ ಮಾರ್ಷಲ್ ಕೆ.ಎಂ. ಕಾರ್ಯಪ್ಪ. ಓಕೆ, ಇನ್ನೊಬ್ಬ ಮಹಾನ್ ದೇಶಭಕ್ತ ಕೊಡಗಿನವರಾದ ಜನರಲ್ ಕೆ.ಎಸ್. ತಿಮ್ಮಯ್ಯ ಅವರು ಭಾರತ ಮತ್ತು ಪಾಕಿಸ್ತಾನ ಯುದ್ಧದಲ್ಲಿ ಭಾರತದ ಜಯಕ್ಕೆ ಕಾರಣರಾದರು. ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಮಾಡುತ್ತಲ್ಲ, ಅದರಲ್ಲಿ ಭಾರತದ ವಿಜಯಕ್ಕೆ ಕಾರಣರಾದವರು ಈ ಕೆ.ಎಸ್. ತಿಮ್ಮಯ್ಯನವರು ಆಗಿದ್ದಾರೆ. ಈ ಇಬ್ಬರು ವೀರರು ಕೊಡಗಿನ ಕಣ್ಮಣಿಗಳೆಂದು ಹೆಸರುವಾಸಿಯಾಗಿದ್ದಾರೆ. ಸೈನ್ಯ ಶಕ್ತಿಯೊಂದಿಗೆ ಗುರುತಿಸಿಕೊಂಡು ಕೊಡಗು ಕ್ರೀಡೆ, ಸಾಹಸ, ಜನಪದ ಮತ್ತು ಪ್ರಾಕೃತಿಕ ಸೌಂದರ್ಯಕ್ಕೂ ಸಹ ಹೆಸರುವಾಸಿಯಾಗಿದೆ. ನೆಕ್ಸ್ಟು ಕಿತ್ತೂರನ್ನು ನೋಡೋಣ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಸುಮಾರು 2 ಶತಮಾನಗಳ ಹಿಂದೆ ಪ್ರಭಾವಶಾಲಿ ರಾಜ್ಯವಾಗಿತ್ತು. ಇದು ಕಿತ್ತೂರು ಏನಾಗುತ್ತೆ, 2 ಶತಮಾನಗಳ ಹಿಂದೆ ಪ್ರಭಾವಶಾಲಿ ರಾಜ್ಯವಾಗಿರುತ್ತೆ. ವ್ಯಾಪಾರ ವ್ಯವಸಾಯಗಳಿಗೆ ಇದು ಪ್ರಸಿದ್ಧವಾಗಿರುತ್ತೆ. ಇಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ರಾಣಿ ಚೆನ್ನಮ್ಮಾಜಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ರಾಣಿ ಚೆನ್ನಮ್ಮ ವೀರವನಿತೆ. ಕಿತ್ತೂರು ರಾಣಿ ಚೆನ್ನಮ್ಮ ರಾಜ ಮಲ್ಲಸರ್ಜ ದೇಸಾಯಿಯ ಕಿರಿಯ ಪತ್ನಿಯಾಗಿರ್ತಾರೆ. ರಾಣಿ ಚೆನ್ನಮ್ಮ ಇವರೇನಾಗಿರ್ತಾರೆ, ಮಲ್ಲಸರ್ಜ ದೇಸಾಯಿ ಇರ್ತಾರಲ್ಲ, ಇವರ ಕಿರಿಯ ಪತ್ನಿಯಾಗಿರ್ತಾರೆ. ಮಲ್ಲಸರ್ಜನು ಅವನ ಉತ್ತರಾಧಿಕಾರಿಯಾಗಿದ್ದ ಮಗನು ತೀರಿಕೊಂಡರು. ಈ ಚೆನ್ನಮ್ಮಳಿಗೆ ಒಬ್ಬ ಮಗ ಹುಟ್ಟಿರ್ತಾನೆ. ಅವನು ಆಮೇಲೆ ಪತಿ ಇಬ್ಬರು ಸಹ ತೀರೋಗ್ತಾರೆ. ಚೆನ್ನಮ್ಮ ಶಿವಲಿಂಗ ಸರ್ಜನನ್ನು ದತ್ತು ತೆಗೆದುಕೊಂಡರು. ಶಿವಲಿಂಗ ಎನ್ನೋ ಗಂಡು ಮಗುವನ್ನು ಇವರು ದತ್ತುವನ್ನು ಪಡಿತಾರೆ. ರಾಜ್ಯವಾಳಲು ಪ್ರಾರಂಭಿಸ್ತಾಳೆ. ಧಾರವಾಡದ ಕಲೆಕ್ಟರ್ ಥ್ಯಾಕರೆ ದತ್ತು ಸ್ವೀಕಾರ ಕ್ರಮಬದ್ಧವಲ್ಲ ಎಂದು ಕುಂಟು ನೆಪ ತೆಗೆದನು. ಆವಾಗ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಪದ್ಧತಿ ಇರುತ್ತೆ. ಆವಾಗ ಈ ಧಾರವಾಡದಲ್ಲಿ ಕಲೆಕ್ಟರ್ ಆಗಿರ್ತಾನೆ ಥ್ಯಾಕರೆ, ಬ್ರಿಟಿಷ್ ಅಧಿಕಾರಿ. ಈತ ಏನು ಮಾಡ್ತಾನೆ, ದತ್ತು ಸ್ವೀಕಾರ ಕ್ರಮಬದ್ಧವಲ್ಲ ಅಂತೇಳಿ ಬಂದು ಕುಂಟು ನೆಪ ಮಾಡಿಕೊಂಡು ಅವ್ರ ಜೊತೆ ಯುದ್ಧ ಮಾಡೋ ರೀತಿಯಲ್ಲಿ ಹೇಳ್ತಾನೆ. ಕಿತ್ತೂರಿನ ಆಡಳಿತವನ್ನು ಬ್ರಿಟಿಷ್ ಸರ್ಕಾರವೇ ವಹಿಸಬೇಕೆಂದು ಅವನು ಶಿಫಾರಸು ಮಾಡಿದನು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಪದ್ಧತಿ ಮೂಲಕ ದತ್ತು ಮಗನಿಗೆ ರಾಜ್ಯಭಾರ ಮಾಡೋದು ಸರಿಯಲ್ಲ,
ಇದು ಬ್ರಿಟಿಷ್ ಸರ್ಕಾರಕ್ಕೆ ಹೋಗಬೇಕು ಈ ಸಂಸ್ಥಾನ ಅಂತ ಶಿಫಾರಸು ಮಾಡ್ತಾನೆ. ಈ ವಿಚಾರವನ್ನು ತಿಳಿದ ಚೆನ್ನಮ್ಮ ಸಿಟ್ಟಿನಿಂದ ಕಿಡಿಮಿಡಿಯಾದಳು. ಬ್ರಿಟಿಷರ ದಮನ ನೀತಿಯನ್ನು ಪ್ರತಿಭಟಿಸಿ ನಾಡಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ನಿರ್ಧರಿಸಿದಳು. ಇವ್ರ ಜೊತೆ ಏನು ಮಾಡ್ತಾರೆ, ಹೋರಾಟ ಮಾಡೋದಕ್ಕೆ ಇವರು ಸಿದ್ಧರಾಗ್ತಾರೆ. ಥ್ಯಾಕರೆ 500 ಮಂದಿ ಸೈನಿಕರೊಂದಿಗೆ ಕಿತ್ತೂರಿಗೆ ದಾಳಿ ಇಟ್ಟನು. ಘೋರವಾದ ಯುದ್ಧ ನಡೆಯಿತು. ಥ್ಯಾಕರೆ ಏನು ಮಾಡ್ತಾನೆ, 500 ಜನ ಸೈನಿಕರೊಂದಿಗೆ ಯುದ್ಧವನ್ನು ಮಾಡೋದಕ್ಕೆ ಬರ್ತಾನೆ. ಆದರೆ ಥ್ಯಾಕರೆಗೆ ಈ ಚೆನ್ನಮ್ಮಾಜಿ ಸೋಲಿಸಿಬಿಡ್ತಾಳೆ. ಚೆನ್ನಮ್ಮ ತನ್ನ ಸೈನ್ಯದೊಂದಿಗೆ ಬ್ರಿಟಿಷರ ವಿರುದ್ಧ ಪರಾಕ್ರಮದಿಂದ ಹೋರಾಡಿದಳು. ಬ್ರಿಟಿಷ್ ಸೈನ್ಯ ದಿಕ್ಕಾಪಾಲಾಯಿತು. ಥ್ಯಾಕರೆ ಗುಂಡಿನೇಟಿಗೆ ಅಸುನೀಗಿದನು. ಥ್ಯಾಕರೆ ಏನು ಮಾಡ್ತಾನೆ, ಸತ್ತೋಗ್ತಾನೆ. ಮತ್ತೆ ಬ್ರಿಟಿಷ್ ಸೈನ್ಯ ಕಿತ್ತೂರನ್ನು ಮುತ್ತಿದರು. ಈ ಥ್ಯಾಕರೆ ತೀರೋದ್ಮೇಲೆ ಬ್ರಿಟಿಷರು ಅಷ್ಟಕ್ಕೆ ಸುಮ್ಮನಾಗೋದಿಲ್ಲ. ಮತ್ತೆ ಕಿತ್ತೂರಿನ ಮೇಲೆ ಯುದ್ಧವನ್ನು ಮಾಡ್ತಾರೆ. ಆವಾಗ ಕಿತ್ತೂರಿನ ಸೈನ್ಯ ಚಿಕ್ಕದಾಗಿದ್ದು 6,000 ಸೈನಿಕರಿದ್ದರು. ಫಸ್ಟ್ ಯುದ್ಧ ಆದಮೇಲೆ ಮತ್ತೆ ಸಡನ್ಲಿ ಸೆಕೆಂಡ್ ಸರಿ ಮತ್ತೆ ಅವರು ಯುದ್ಧ ಮಾಡ್ತಾರಲ್ಲ, ಆವಾಗ ಸೈನಿಕರ ಅಭಾವ ಉಂಟಾಗುತ್ತೆ. ಕಿತ್ತೂರಲ್ಲಿ ಕೇವಲ 6,000 ಸೈನಿಕರು ಮಾತ್ರ ಇರ್ತಾರೆ. ಬ್ರಿಟಿಷರು ಬಹುದೊಡ್ಡ ಸೈನ್ಯವನ್ನು ಹೊಂದಿರ್ತಾರೆ. 3 ದಿನಗಳ ಯುದ್ಧವಾಯಿತು. 3 ದಿನ ನಡೆಯುತ್ತೆ ಯುದ್ಧ. ಚೆನ್ನಮ್ಮನ ಕಡೆಯವರೇ ಕೆಲವರು ಅವಳಿಗೆ ಮೋಸ ಮಾಡಿದರು. ಚೆನ್ನಮ್ಮನ ಕಡೆ ಕೆಲವೊಂದಿಷ್ಟು ಮಂದಿ ಇರ್ತಾರಲ್ಲ, ಅವ್ರೇನು ಮಾಡ್ತಾರೆ, ಬ್ರಿಟಿಷರು ಒಡ್ಡಿರ್ತಕ್ಕಂಥ ಆಮಿಷಗಳಿಗೆ ಬಲಿಯಾಗಿ ಅವರು ಚೆನ್ನಮ್ಮಳಿಗೆ ಮೋಸ ಮಾಡ್ತಾರೆ. ಕಿತ್ತೂರಿನ ಸೈನ್ಯ ಸೋತು ಚೆನ್ನಮ್ಮ ಸೆರೆಯಾಗ್ತಾರೆ. ಅವಳನ್ನು ಬ್ರಿಟಿಷರು ಬೈಲಹೊಂಗಲದಲ್ಲಿ ಸೆರೆಯಲ್ಲಿ ಇಡ್ತಾರೆ. 5 ವರ್ಷಗಳ ಕಾಲ ಸೆರೆಯಲ್ಲಿದ್ದ ರಾಣಿಯು ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಧೀರರಿಗೆ ಸಂದೇಶವನ್ನು ಕಳುಹಿಸುತ್ತಾ ಹುರಿದುಂಬಿಸ್ತಾ ಇದ್ದಳು. ಬೈಲಹೊಂಗಲದಲ್ಲಿ ಇವರು ಸೆರೆಯಲ್ಲಿ ಇಟ್ಟಿರ್ತಾರಲ್ಲ ರಾಣಿ ಚೆನ್ನಮ್ಮನಿಗೆ, ಆಕೆ ಏನು ಮಾಡ್ತಾಳೆ, ಸುಮ್ಮನೆ ಇರೋದಿಲ್ಲ. 5 ವರ್ಷಗಳ ಕಾಲ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇರ್ತಾರಲ್ಲ, ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ಧೀರರಿಗೆ ಸಂದೇಶವನ್ನು ಕಳಿಸ್ತಾ ಇರ್ತಾರೆ. ಅಂದರೆ ಅವರಿಗೆ ಮೋಟಿವೇಶನ್ ಮಾಡ್ತಾ ಇರ್ತಾರೆ ಇವರು ಜೈಲಲ್ಲಿ ಇದ್ಕೊಂಡೆ. ಬ್ರಿಟಿಷ್ ಸತ್ತೆಯನ್ನು ಅಂದರೆ ಬ್ರಿಟಿಷ್ ಪ್ರಭುತ್ವವನ್ನು ವಿರೋಧಿಸಿದ ಪ್ರಥಮ ಭಾರತೀಯ ನಾರಿ ಎನ್ನುವ ಕೀರ್ತಿ ಚೆನ್ನಮ್ಮನಿಗೆ ಸಲ್ಲುತ್ತದೆ. ಆಕೆ ಸ್ವಾತಂತ್ರ್ಯ ಹೋರಾಟದ ಬೆಳ್ಳಿಚುಕ್ಕೆಯಾಗಿ ಕಂಗೊಳಿಸಿದ್ದಾಳೆ. ನೋಡಿ, ಸ್ವಾತಂತ್ರ್ಯ ಹೋರಾಟದ ಬೆಳ್ಳಿಚುಕ್ಕೆಯಾಗಿ ಕಂಗೊಳಿಸಿದ್ದಾಳೆ ಚೆನ್ನಮ್ಮಾಜಿ. ಆಕೆಯ ನೆನಪಿನಲ್ಲಿ ಲಾವಣಿಗಳನ್ನು ಈಗಲೂ ಸಹ ಹಾಡ್ತಾರೆ. ಓಕೆ, ನೆಕ್ಸ್ಟು ಸಂಗೊಳ್ಳಿ ರಾಯಣ್ಣ ಬರ್ತಾರೆ. ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮನ ನಿಷ್ಠಾವಂತ ಬಂಟ. ಜನಸಾಮಾನ್ಯರ ಮಧ್ಯೆ ಮೂಡಿಬಂದ ಸ್ವಾತಂತ್ರ್ಯ ವೀರ. ಚೆನ್ನಮ್ಮಳ ಇವರು ನಿಷ್ಠಾವಂತ ಬಂಟರಾಗಿರ್ತಾರೆ ಸಂಗೊಳ್ಳಿ ರಾಯಣ್ಣ. ಚೆನ್ನಮ್ಮನ ಬಂಧನವಾದ ಮೇಲೆ ಕಿತ್ತೂರಿನ ನಾಯಕತ್ವ ವಹಿಸಿ ಸೈನ್ಯವನ್ನು ಸಂಘಟಿಸಿದರು. ಚೆನ್ನಮ್ಮಳಿಗೆ ಬ್ರಿಟಿಷರು ಬಂಧನದಲ್ಲಿಟ್ಟಾಗ ಆ ಕಿತ್ತೂರಲ್ಲಿ ಜನರನ್ನು ಒಗ್ಗೂಡಿಸಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡೋ ಸಲುವಾಗಿ ಇವರು ಸಂಘಟನೆಯನ್ನು ಮಾಡ್ತಾರೆ. ಬ್ರಿಟಿಷರ ಕಚೇರಿಗಳನ್ನು ಸುಟ್ಟು ಖಜಾನೆಗಳನ್ನು ಲೂಟಿ ಮಾಡಿದ. ಗೆರಿಲ್ಲಾ ಯುದ್ಧದಲ್ಲಿ ನಿಷ್ಣನಾಗಿದ್ದ ರಾಯಣ್ಣನು ಬ್ರಿಟಿಷರಿಗೆ ಸಿಂಹಸ್ವಪ್ನನಾಗಿದ್ದನು. ಗೆರಿಲ್ಲಾ ಯುದ್ಧ ತಂತ್ರವನ್ನು ಅಳವಡಿಸ್ಕೊಂಡಿದ್ದ. ನೋಡಿ, ಶಿವಾಜಿ ಸಹ ಇದೇ ಯುದ್ಧ ತಂತ್ರವನ್ನು ಅಳವಡಿಸ್ಕೊಂಡು ಸಾಕಷ್ಟು ಜನ ಶತ್ರುಗಳನ್ನು ಈತ ಸೋಲಿಸಿರ್ತಾನೆ ಶಿವಾಜಿ. ಅದೇ ರೀತಿಯಾಗಿ ಸಂಗೊಳ್ಳಿ ರಾಯಣ್ಣನು ಕೂಡ ಈ ಯುದ್ಧ ತಂತ್ರವನ್ನು ಅಳವಡಿಸ್ಕೊಂಡು ಬ್ರಿಟಿಷರಿಗೆ ಸಿಂಹಸ್ವಪ್ನವಾಗಿರ್ತಾರೆ. ಗೆರಿಲ್ಲಾ ಯುದ್ಧ ತಂತ್ರ ಅಂದ್ರೇನು? ಬಚ್ಚಿಟ್ಕೊಳ್ಳೋದು. ಶತ್ರುಗಳು ಬರೋವರೆಗೂ ಅವ್ರಿಗೆ ಕಾಣದ ರೀತಿಯಲ್ಲಿ ಬಚ್ಚಿಟ್ಕೊಂಡು ಹಠಾತ್ತನೆ ಅವ್ರ ಮೇಲೆ ಎರಗಿ ಯುದ್ಧವನ್ನು ಮಾಡೋದು. ನೇರ ಯುದ್ಧದಲ್ಲಿ ಅವನನ್ನು ಸೋಲಿಸಲು ಸಾಧ್ಯವಾಗದೆ ಬ್ರಿಟಿಷರು ಕುಟಿಲೋಪಾಯವನ್ನು ಮಾಡ್ತಾರೆ. ನೇರ ಯುದ್ಧ ಮಾಡೋ ಮೂಲಕ ಅವನನ್ನು ಗೆಲ್ಲೋದಿಕ್ಕಾಗೋದಿಲ್ಲ ಅಂತ ಬ್ರಿಟಿಷರು ಏನು ಮಾಡ್ತಾರೆ, ಕುಟಿಲತನದಿಂದ ಆತನಿಗೆ ಕೊಂದುಬಿಡ್ತಾರೆ. ಹಣದಾಸೆಗೆ ಬಲಿಬಿದ್ದ ದೇಶದ್ರೋಹಿಗಳು ರಾಯಣ್ಣನನ್ನು ಮೋಸದಿಂದ ಸೆರೆ ಹಿಡಿದುಕೊಟ್ಟರು. ಅವನನ್ನು ಅವನ 6 ಮಂದಿ ಸಂಗಡಿಗರನ್ನು ಗಲ್ಲಿಗೇರಿಸಲಾಯಿತು. ಅಂತ್ಯದರ್ಶನ ಪಡೆಯಲು ಬಂದಿದ್ದ ತಾಯಿ ಕೆಂಚವ್ವನಿಗೆ ರಾಯಣ್ಣ ಅಡ್ಡಬಿದ್ದು ಹರಕೆ ಪಡೆದು ನಗುನಗುತ್ತಲೇ ಗಲ್ಲುಕಂಬ ಏರಿದರು. ನೋಡಿ, ಅವ್ರ ತಾಯಿ ಕೊನೆ ಸಾರಿ ನೋಡೋಕ್ಕಂತ ಬಂದಾಗ ಈತ ತಾನು ಸಾಯ್ತೀನಲ್ಲ ಅನ್ನೋ ಒಂಚೂರು ಭಾವನೆ ಇರೋದಿಲ್ಲ. ಆತನಿಗೆ ಭಯ ಏನೂ ಇರೋದಿಲ್ಲ. ನಗ್ತಾನೆ ಏನು ಮಾಡ್ತಾರೆ, ಗಲ್ಲಿಗೇರ್ತಾರೆ. ಆತನ ಸಂಗಡಿಗರೆಲ್ಲರನ್ನೂ ನಂದಗಡದಲ್ಲಿ ಸಮಾಧಿಯನ್ನು ಮಾಡಲಾಯಿತು. ರಾಯಣ್ಣನ ಅನುಯಾಯಿಗಳು ಬಂಡಾಯವನ್ನು ಮುಂದುವರಿಸ್ತಾರೆ. ರಾಯಣ್ಣನ ಅನುಯಾಯಿಗಳು ಇರ್ತಾರಲ್ಲ, ಅವನ ಸಂಗಡಿಗರು, ಅವರು ಬಂಡಾಯವನ್ನು ಮುಂದುವರಿಸ್ತಾರೆ. ರಾಯಣ್ಣನ ಸಮಾಧಿಯ ಮೇಲೆ ಆಲದ ಸಸಿಯೊಂದನ್ನು ಅವನ ಅನುಯಾಯಿ ಬಿಚ್ಚುಗತ್ತಿ
ಚೆನ್ನಬಸಪ್ಪ ನೆಟ್ಟ. ಈ ಬಿಚ್ಚುಗತ್ತಿ ಚೆನ್ನಬಸಪ್ಪ ಅನ್ನೋರು ರಾಯಣ್ಣನ ಫ್ರೆಂಡ್ ಆಗಿರ್ತಾರೆ, ಅನುಯಾಯಿ ಕೂಡ ಆಗಿರ್ತಾರೆ. ಇವರು ಅವನ ಸಮಾಧಿಯ ಮೇಲೆ ಒಂದು ಆಲದ ಸಸಿಯನ್ನು ನೆಟ್ಟಿರ್ತಾರೆ. ಎಷ್ಟೋ ವರ್ಷಗಳ ಕಾಲ ಚೆನ್ನಬಸಪ್ಪ ಬೈರಾಗಿಯಾಗಿ ಅಲ್ಲಿಯೇ ಇದ್ದನಂತೆ. ಆ ಕಾಲದ ಮರ ಈಗಲೂ ಸಹ ಇದೆ. ಆ ಕಾಲದಲ್ಲಿ ಏನು ಮರ ಸಸಿ ಹಾಕಿರ್ತಾರಲ್ಲ, ಆ ಮರ ಇವಾಗಲೂ ಸಹ ಇದೆ. ರಾಯಣ್ಣನ ನಂತರ ಅನೇಕ ಕೆಚ್ಚೆದೆಯ ಯುವಕರು ಕಿತ್ತೂರಿನ ಬಂಡಾಯವನ್ನು ಮುಂದುವರಿಸಿ ಕಿತ್ತೂರು ಜನತೆಯ ಸ್ವಾತಂತ್ರ್ಯ ಪ್ರೇಮವನ್ನು ತೋರಿಸಿಕೊಟ್ಟರು. ರಾಯಣ್ಣ ತೀರೋದ್ಮೇಲೆ ಅವನ ಜೊತೆ ಇರ್ತಕ್ಕಂಥ ಜನರು ಆ ಬಂಡಾಯವನ್ನು ಮುಂದುವರಿಸಿ ಕಿತ್ತೂರು ಸ್ವಾತಂತ್ರ್ಯಕ್ಕಾಗಿ ಎಷ್ಟು ಹೋರಾಡ್ತಾರೆ ಅನ್ನೋದನ್ನು ಇವರು ತೋರಿಸ್ಕೊಡ್ತಾರೆ. ಓಕೆ, ನೆಕ್ಸ್ಟ್ ತುಳುನಾಡು ಬರುತ್ತೆ. ಕ್ಲಾಸ್ ಇನ್ನೂ ಲೆಂದಿ ಆಗಿದೆ, ಹಾಗಾಗಿ ಈ ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಮಾಡೋಣ. ಉಳಿದಿರ್ತಕ್ಕಂಥ ಭಾಗವನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಯಾಕಂದರೆ ಇದು 1.5 ತಾಸು ಆಗಬಹುದು ನಿಯರ್ಲಿ, ಹಾಗಾಗಿ ತುಂಬ ಲೆಂದಿ ಆಗುತ್ತೆ ಕ್ಲಾಸು. ಸೊ ಇವತ್ತಿನ ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ಕ್ಲಾಸು ತುಳುನಾಡು ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ಯಾರಿಗೆಲ್ಲ ಈ ಕ್ಲಾಸ್ ಇಷ್ಟ ಆಗಿದೆಯೋ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಹಿಂದೆ ಎಲ್ಲ ಮಾಡಿರ್ತಕ್ಕಂಥ ವಿಡಿಯೋಗಳನ್ನು ನೋಡಿ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು.